ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಚುನಾವಣಾ ಬಾಂಡ್ ಎಲೆಕ್ಟ್ರಲ್ ಬಾಂಡನ್ನು ಮತ್ತೆ ಜಾರಿ ಮಾಡಿಬಿಡ್ತೀವಿ. ಸುಪ್ರೀಂ ಕೋರ್ಟ್ ರದ್ದು ಮಾಡಿರತಕ್ಕಂಥ ಚುನಾವಣಾ ಬಾಂಡನ್ನು ಮತ್ತೆ ಜಾರಿ ಮಾಡ್ತೀವಿ ಅಂತ ಹೇಳಿ ಖುದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಸ್ತೃತ ಚರ್ಚೆ ಮಾಡ್ತೀವಿ, ನಾವು ಚುನಾವಣಾ ಬಾಂಡ್ಗೆ ಮತ್ತೆ ಜೀವ ಕೊಡ್ತೀವಿ. ಹಿಂದೂಸ್ತಾನ್ ಪತ್ರಿಕೆಗೆ ಕೊಟ್ಟಿರುವ ಇಂಟರ್ವ್ಯೂನಲ್ಲಿ, ಸಂದರ್ಶನದಲ್ಲಿ ಯಾವ ಎಲೆಕ್ಟ್ರಲ್ ಬಾಂಡ್ಗಳನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆಯೋ ಅದೇ ಎಲೆಕ್ಟ್ರಲ್ ಬಾಂಡ್ಗಳಿಗೆ ಮತ್ತೆ ಜೀವ ಕೊಡ್ತೀವಿ ನಾವು ಅಂಥೇಳಿ ಇಂಟರ್ವ್ಯೂನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಎಲ್ಲ ಹಕ್ಕುದಾರರ ಜೊತೆಗೆ ಚರ್ಚಿಸಿ ಚುನಾವಣಾ ಬಾಂಡನ್ನು ಮರುಜಾರಿ ಮಾಡ್ತೀವಿ. ಏನು ಹೇಳಿದ್ರಪ್ಪ ಅವರು ನೋಡಿದ್ರೆ, ಚುನಾವಣಾ ಬಾಂಡ್ ವಿಚಾರದಲ್ಲಿ ಪಾರದರ್ಶಕತೆ ತರ್ತೀವಿ, ನಾವು ಟ್ರಾನ್ಸ್ಪರೆನ್ಸಿ ತರ್ತೀವಲ್ಲಿ, ಎಲ್ಲ ಪಕ್ಷಗಳಿಗೂ ಬಾಂಡ್ ಸ್ವೀಕಾರಾರ್ಹವಾಗುವಂತೆ ನೀತಿ ರೂಪಣೆ ಮಾಡ್ತೀವಿ. ಚುನಾವಣಾ ಬಾಂಡ್ ವಿಚಾರದಲ್ಲಿ ಕಪ್ಪು ಹಣ ಎಲ್ಲಿಯೂ ಕೂಡ ನುಸುಳಬಾರದು, ಆ ರೀತಿ ಕ್ರಮ ತಗೊಳ್ತೀವಿ ನಾವು. ಕ್ಲಿಷ್ಟ ಪರಿಸ್ಥಿತಿಯಲ್ಲಿಯೂ ಹಣದುಬ್ಬರ ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿದೆ, ನಿಯಂತ್ರಣದಲ್ಲಿದೆ. 12,000 ಕೋಟಿಗೂ ಹೆಚ್ಚು ಚುನಾವಣಾ ಬಾಂಡ್ ಖರೀದಿಯಾಗಿತ್ತು. ಬಿಜೆಪಿಗೆ 7,000 ಕೋಟಿ ಚುನಾವಣಾ ಬಾಂಡ್ ನಗದೀಕರಣಗೊಂಡಿತ್ತು. ಚುನಾವಣಾ ಬಾಂಡ್ ರದ್ದುಗೊಳಿಸಿ ವಿವರ ಪ್ರಕಟಿಸುವಂತೆ ಒಂದು ಕಡೆ ಸೂಚನೆ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್. ಯಾವ ಪಕ್ಷಕ್ಕೆ ಎಷ್ಟು ಬಾಂಡ್ ದೇಣಿಗೆ ಸಂಗ್ರಹ ಆಗಿದೆ ಅಂತ ನೋಡಿದ್ರೆ, ಬಿಜೆಪಿ 11,562 ಕೋಟಿ, TMC 3,214 ಕೋಟಿ, ಕಾಂಗ್ರೆಸ್ 2,818 ಕೋಟಿ, BRS 2,278, BJD 1,550, DMK 1,230, YSRP 662 ಕೋಟಿ, TDP 437 ಕೋಟಿ ಆಗುತ್ತೆ. ಈ ಬಾಂಡ್ಗಳನ್ನು ನಾವು ಮತ್ತೆ ಜಾರಿ ಮಾಡ್ತೀವಿ ಅಂತ ಹೇಳಿ ಸಂದರ್ಶನವೊಂದರಲ್ಲಿ ಅದನ್ನು ಪಾರದರ್ಶಕವಾಗಿ ಜಾರಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ.